ಬಂದೇ ಬಿಡ್ತು ಡಬ್ಬಿಂಗ್ ವಿಶೇಷ ಚರ್ಚೆಗೆ ಮತ್ತೆ ಸ್ವಾಗತ. ಡಬ್ಬಿಂಗ್ ಚಿತ್ರ, ಹಿಂದಿ ಡಬ್ಬಿಂಗ್ ಚಿತ್ರ ರಿಲೀಸ್ಗೆ ರೆಡಿ ಆಗಿರ್ತಕ್ಕಂಥದ್ದು ಮೈ ಹಸ್ಬೆಂಡ್ಸ್ ವೈಫ್ ಅನ್ನೋಂಥದ್ದು, ನಾನು ನನ್ನ ಪ್ರೀತಿ ಅನ್ನೋ ಹೆಸರಿನಲ್ಲಿ ರಿಲೀಸ್ ಆಗ್ತಾ ಇದೆ. ಈ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಆನಂದ್ ಅವರೇ, ಸರ್ ನನಗೆ ಒಂದು, ಈಗಾಗಲೇ ಕರ್ನಾಟಕ ಚಲನಚಿತ್ರ ಕಾರ್ಮಿಕರ ಒಕ್ಕೂಟ, ಫಿಲಂ ಚೇಂಬರ್, ಟಿವಿ ಅಸೋಸಿಯೇಷನ್, ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘ, ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘ, ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘ, ಇವೆಲ್ಲವೂ ಅಲ್ಲದೆ ಕನ್ನಡ ಪರ ಹೋರಾಟಗಾರರ ಸಂಘಟನೆಗಳು ಕೂಡ ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತಿರತಕ್ಕಂಥದ್ದು. ಡೈರೆಕ್ಟ್ ಆಗಿ ಶಿವರಾಜ್ ಕುಮಾರ್ ಜೊತೆಗೆ ಎಲ್ಲಾ ಕಲಾವಿದರ ಒಕ್ಕೂಟ, ಇವೆಲ್ಲರ ವಿರುದ್ಧ ಅವ್ರು ಯಾರಿಗೂ ಕೂಡ ಕಾಳಜಿ ಇಲ್ಲ ಅಂತಂದು ಹೇಳ್ತೀರಾ, ಅಥವಾ ಯಾವ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಅಂತ? ಇಲ್ಲ, ನಾನು ಶ್ರೀ ವಾಟಾಳ್ ನಾಗರಾಜ್ ಅವ್ರು ಮಾತಾಡಿದ್ರು ಅಥವಾ ಎಲ್ಲ ಕನ್ನಡ ಪರರು ಯಾರು ಮಾತಾಡ್ತಾ ಇದ್ದಾರೆ? ಒಂದೊಂದು ಫೋನ್ ಇದೆ ಸರ್, ನಿಮ್ಮ ಹತ್ರನೇ ಬರ್ತೀನಿ ನಾನು. ಮಾಳವಿಕಾ ಅವರು ಹಿರಿಯ ನಟಿ ನಮ್ಮೊಂದಿಗೆ ಇದ್ದಾರೆ, ಕಿರುತೆರೆ ಮತ್ತು ಹಿರಿತೆರೆಯ ನಟಿ. ಮಾಳವಿಕಾ ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್, ಡಬ್ಬಿಂಗ್ ಚಿತ್ರದ ಬಗ್ಗೆ ಚರ್ಚೆ ನಡೆಸ್ತಾ ಇದೀವಿ. ಈಗ ಒಂದು ಹಿಂದಿ ಚಿತ್ರ ಡಬ್ ಆಗಿ ಕನ್ನಡಕ್ಕೆ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನು ಮೇಡಮ್? ಇದರಲ್ಲಿ ನಾನಾ ವಿಚಾರಗಳನ್ನ ನಾನಾ ಜನ ಮಂಡಿಸ್ತಾರೆ. ಒಂದು ಏಕಮಾತ್ರ ವಿಚಾರ ನನ್ನದು ವಿಚಾರಧಾರೆ ಅಂತಾನು ಅಂದ್ಕೋಬಹುದು. ಇದರೊಂದಿಗೆ ಅನೇಕರು ಹೊಂದ್ಕೋತಾರೆ. ನಮ್ಮ ಬಿ ಸುರೇಶ್ ತರದವರು, ಟಿ ಎನ್ ಸೀತಾರಾಮ್ ತರದವರು, ಹೀಗೆ ಅನೇಕರು ಹೊಂದ್ಕೋತಾರೆ. ಒಂದು ಮಾನೋಕಲ್ಚರ್ ಅನ್ನುವಂಥದ್ದು, ಅಂದ್ರೆ ಸಾಂಸ್ಕೃತಿಕ ಹೇರಿಕೆಯ ನಿಟ್ಟಿನಲ್ಲಿ ನಡೀತಾ ಇರುವಂತದ್ದು ಈ ಡಬ್ಬಿಂಗ್ ಕಲ್ಚರ್ ಅನ್ನೋದು ನಮ್ಮ ವಾದ. ಕಾರ್ಮಿಕರಿಗೆ ಕೆಲಸ ಕೆಡುತ್ತೆ, ಕಲಾವಿದರಿಗೆ ಕಡಿಮೆ ಆಗುತ್ತೆ, ಇದೆಲ್ಲ ಒಂದು ಭಾಗದ ಚರ್ಚೆ ಅಥವಾ ಒಂದು ಭಾಗದ ಆರ್ಗ್ಯುಮೆಂಟ್ ಅಷ್ಟೇ. ಮತ್ತೊಂದು ಬಹಳ ದೊಡ್ಡದು ಮತ್ತು ಬಹಳ ಘಾತಕ ವಿಚಾರ ಏನು ಅಂದ್ರೆ, ಒಂದು ಮಾನವ ಕಲ್ಚರ್ನ, ಏಕಮಾತ್ರವಾದ ಮಾನವ ಕಲ್ಚರ್ನ ನಮ್ಮ ಮೇಲೆ ಹೇರುವಂತದ್ದಕ್ಕೆ ಈ ಡಬ್ಬಿಂಗ್ ಅನ್ನೋದು ಬಹಳ ದೊಡ್ಡ ಸಹಕಾರಿಯಾಗುತ್ತೆ. ಅಂದ್ರೆ ಈಗ ಈ ಒಂದು ಹಿಂದಿ ಚಿತ್ರ ಡಬ್ಬಾಗಿ ಕನ್ನಡಕ್ಕೆ ಬರುತ್ತೆ ಅಂತ ಇಟ್ಕೊಳ್ಳಿ. ಡಬ್ಬಾಗಿ ಬರುವಂತದ್ದು ಭಾಷೆ ಮಾತ್ರ ಅಲ್ಲ, ಅವರ ವಿಚಾರ, ಅವರ ಸಂಸ್ಕೃತಿ, ಅವರ ಉಡುಗೆ ತೊಡುಗೆ, ಅವರ ಏನಂತಾರೆ ನಿತ್ಯದ ದಿನಚರಿ, ಇದಿಷ್ಟು ಕೂಡ ನಮ್ಮ ಮೇಲೆ ಹೇರಿಕೆ ಆಗುತ್ತೆ. ಭಾಷೆ ಮಾತ್ರ ಕನ್ನಡದಲ್ಲಿ ಬಂದ್ಬಿಟ್ರೆ ಸಾಕೆ. ಮತ್ತು ಇದೊಂದು ಕಡೆ ಇದ್ದು ಇದು ಬರೀ ಹಿಂದಿಗೆ ನಿಲ್ಲಲ್ಲ, ನಾಳೆ ದಿವಸ ಇಂಗ್ಲಿಷ್ ಸಿನಿಮಾನು ಬರ್ಬೇಕು ಅಂತ ಅನ್ಸುತ್ತೆ. ಆಗ ಆ ಸಂಸ್ಕೃತಿನೂ ನಮ್ಮ ಮೇಲೆ ಹೇರಿಕೆ ಆಗುತ್ತೆ. ಈ ಎಲ್ಲದರ ಮಧ್ಯೆ ಮತ್ತು ಅವರು ಮಾಡುವಂತಹ ಈ ದೊಡ್ಡ ಮಟ್ಟದ ಸಿನಿಮಾ, ಅವ್ರು ಮಾಡುವಂತಹ ವೆಚ್ಚವನ್ನ ನಾವು ಭರಿಸೋಕ್ಕೂ ಆಗಲ್ಲ, ನಾವು ಅದಕ್ಕೆ ಸಮಾನವಾದ ಸಿನಿಮಾಗಳನ್ನ ಮಾಡೋಕ್ಕೂ ಸಾಧ್ಯ ಇಲ್ಲ. ಆಗ ಏನಾಗಬಹುದು ಅಂದ್ರೆ, ಈ ನಮ್ಮ ಪ್ರಾದೇಶಿಕ ಚಿತ್ರಗಳೇನಿವೆ ಅಥವಾ ನಮ್ಮ ಭಾಷೆಯ ಚಿತ್ರಗಳು, ನಮ್ಮ ಸಂಸ್ಕೃತಿಯನ್ನ ನಿರೂಪಿಸುವಂತಹ ಚಿತ್ರಗಳು ಎಲ್ಲೋ ಕಳೆದು ಹೋಗ್ತವೆ ಈ ಗಲಾಟೆಯಲ್ಲಿ. ಅಂದ್ರೆ ಅವ್ರು ಮಾಡೋ ದೊಡ್ಡ ವೆಚ್ಚದ ಸಿನಿಮಾಗಳ ಮಧ್ಯೆ ಇದು ಕಳೆದು ಹೋಗುತ್ತೆ. ಮತ್ತೊಂದು ಏನು ಅಂದ್ರೆ, ಒಬ್ರು ಮಾತನಾಡ್ತಾರಲ್ಲ, ಅವರ ಈ ತುಟಿಗಳ ಮೂವ್ಮೆಂಟ್ ಇರುತ್ತಲ್ಲ, ಅದಕ್ಕೆ ಇವರು ಕನ್ನಡವನ್ನ ಕೂರ್ಸೋಕ್ ಹೊರಡ್ತಾರೆ. ಅಂದ್ರೆ ಈಗ ಹಿಂದಿಯಲ್ಲಿ ಏನು ಮಾತಾಡಿರ್ತಾರೋ ಅದಕ್ಕೆ ಹತ್ತಿರದ ಪದಗಳನ್ನ ಹುಡುಕ್ತಾ ಹೋಗ್ತಾರೆ. ಆಗ ಕನ್ನಡ ಏನಾಗಬಹುದು? ನಿಮಗ್ ಬರ್ತಾ ಇರೋದು ಎಂಥ ಕನ್ನಡ ಅಂದ್ರೆ, ಕನ್ನಡದಲ್ಲಿ ಯಾವ್ದೋ ಒಂದು ಹಿಂದಿ ಸಿನಿಮಾ ನೋಡ್ಬೇಕು ಅಂತ ಅಪೇಕ್ಷೆ ಪಡೋರ್ಗೆ ನಾನು ಮಂಡಿಸುವಂತಹ ವಾದ, ನೀವು ಕನ್ನಡ ಎಲ್ಲಿ ಬರುತ್ತಾಗ ಕನ್ನಡ ಅದನ್ನ ಮುರಿದು ತಿರುಗಿಸಿ ಅದನ್ನ ಎಡಿಟ್ ಮಾಡಿ ಅವರು ಬಾಯಲ್ಲಿ ಕೂರಿಸ್ಬೇಕಷ್ಟ, ಆ ಲಿಪ್ ಮೂವ್ಮೆಂಟ್ಗೆ ನಮ್ ಕನ್ನಡ ಕೂರಿಸ್ಬೇಕು ಅಂತ ಹೊರಟಾಗ ಕನ್ನಡದ ಕತೆ ಏನಾಗಬಹುದು? ಇದು ಸುಮಾರು ಜಾಹೀರಾತುಗಳಲ್ಲಿ ನಾವು ನೋಡಿದೀವಿ. ಕನ್ನಡದ ಕತೆ ಏನಾಗತ್ತೆ ಅಂತ ಅವ್ರು ಹೇಳೋಕ್ ಹೊರಡೋದೇ ಬೇರೆ, ನಮಗ್ ಬಂದ್ ತಲುಪೋದೇ ಬೇರೆ. ಇದಾಗಬೇಕಾ? ಒಂದು ಕನ್ನಡ ಅನ್ನೋ ಭಾಷೆನ ಉಳ್ಸಕ್ ಹೋಗಿ ಕನ್ನಡದ ಸತ್ವನ್ನ ನಾವು ಕಳ್ಕೊಂಡ್ಬಿಡ್ತೀವ ಅನ್ನೋದು ಒಂದು. ಎರಡನೇದು, ಕನ್ನಡ ಭಾಷೆನ ಉಳ್ಸಕ್ ಹೋಗಿ, ಅಂದ್ರೆ ಈ ರೀತಿ ಈ ಭಾಷೆ ಉಳಿಬೇಕಾ ಅನ್ನೋದು ಚರ್ಚೆಗೆ ಬರ್ಬೇಕು. ಮತ್ತು ಆ ಭಾಷೆನ ಉಳ್ಸಕ್ ಹೋಗಿ ಯಾವ ಸಂಸ್ಕೃತಿ ಅದಕ್ಕೆ ಮೂಲವಾಗಿರುತ್ತೋ, ಒಂದು ಭಾಷೆ ಅನ್ನೋದಕ್ಕೆ ಸಾಂಸ್ಕೃತಿಕ ಆಧಾರ ಇಲ್ಲದೆ ಭಾಷೆ ಅನ್ನೋದು ಕಳೆದು ಹೋಗುತ್ತೆ. ಆ ಸಂಸ್ಕೃತಿಯನ್ನ ಕೊಲೆ ಮಾಡುವಂತಹ ಈ ಒಂದು ಪದ್ಧತಿ ನಮ್ಮಲ್ಲಿ ಬರ್ಬೇಕಾ ಅನ್ನುವಂಥದ್ದು. ಅನೇಕ ಕಡೆ ಡಬ್ಬಿಂಗ್ ಎಲ್ಲಿ ಸಾಧ್ಯವಾಗುತ್ತೋ, ಈ ತಮಿಳಿನಲ್ಲಿ ಸಾಧ್ಯ, ತೆಲುಗುನಲ್ಲಿ ಸಾಧ್ಯ ಅಂತಾರಲ್ಲ, ಅವರೆಲ್ಲ ಅದನ್ನ ರಿವರ್ಸ್ ಮಾಡೋ ಪ್ರಯತ್ನದಲ್ಲಿದ್ದಾರೆ. ಕರ್ನಾಟಕ ನೋಡ್ಕೊಂಡು, ಕನ್ನಡ ಚಿತ್ರರಂಗ ನೋಡ್ಕೊಂಡು, ಅಯ್ಯೋ ಹೇಗಪ್ಪ ನಾವು ರಿವರ್ಸ್ ಮಾಡೋದು ಅಂತ. ತೆಲುಗು ಕಿರುತೆರೆಯಲ್ಲಂತೂ ಬಹಳ ದೊಡ್ಡ ಒಂದು ಹೋರಾಟ ಎಲ್ಲವೂ ನಡೀತಾ ಇದೆ. ಅಂದ್ರೆ ರಿವರ್ಸ್ ಮಾಡಕ್ಕೆ, ತಮ್ಮ ಸಂಸ್ಕೃತಿಯನ್ನ ತಾವು ಉಳಿಸ್ಕೊಳಕ್ಕೆ. ತಮಿಳ್ನವರು ಇದನ್ನೇ ಹೇಳ್ತಾರೆ, ನೀವು ತಮಿಳ್ನವ್ರು ಮಾತಾಡಿದ್ರು ಇದು ನಮ್ಗೆ ಗೊತ್ತಿಲ್ಲದೆ ನಾವು ಇದನ್ನ ಸಾಧ್ಯ ಮಾಡ್ಕೊಂಡ್ಬಿಟ್ಟಿದೀವಿ, ಇದು ಹೇಗೆ ತಡೆಯೋದು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ, ನೀವು ಬಹಳ ಉಚಿತವಾಗಿ ಅದನ್ನ ಹೇಗೋ
ಸಾಂಸ್ಕೃತಿಕವಾಗಿ ಇದನ್ನ ನಾವು ಕಾನೂನಾತ್ಮಕವಾಗಿ ತಡೆಯಕ್ಕಾಗಲ್ಲ, ಸಾಂಸ್ಕೃತಿಕವಾಗಿ ತಡಿಬಹುದು ಅಷ್ಟೇ, ಒಂದು ಧ್ವನಿಯಾಗಿ ತಡಿಬಹುದು. ಓಕೆ 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 ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಒಂದು ಅಭಿಪ್ರಾಯನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ. ಓಕೆ ಅನಂತ್ ಸರ್, ಅದೇ ಮೋನೋಕಲ್ಚರ್ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಎರಡು ವಿಷಯದ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ. ಕನ್ನಡ ಪರ ಹೋರಾಟದ ಬಗ್ಗೆ ಮಾತಾಡಿದಾಗ ಅವ್ರ ಹೋರಾಟಗಳ ಬಗ್ಗೆ ಗೌರವ ಇದೆ. ಅವ್ರು ಮಾಡಿದ ಹೋರಾಟಗಳು ಅದ್ರ ಸರಿಯಾದ ತಪ್ಪಾದಂತ ವಿಮರ್ಶೆ ಮಾಡುವಂತ ಪ್ರಯತ್ನ ಇವತ್ತಿನ ಬೇಕಾಗಿಲ್ಲ. ಆದ್ರೆ ಅವ್ರು ಮಾತಾಡ್ತಾ ಇದ್ದಾಗ ಹೇಳಿದ್ರು, ಕರ್ನಾಟಕದಲ್ಲಿ ಜಪಾನಿ ಭಾಷೆ ಮೊಳಗಬೇಕು, ಹೇಗ್ ಮೊಳಗುತ್ತೋ ಕರ್ನಾಟಕದಲ್ಲಿ ಕನ್ನಡ ಮೊಳಗಬೇಕು ಅಂತ. ನಾವು ಅದನ್ನ ಹೇಳ್ತಾ ಇರೋದು. ಕನ್ನಡಿಗರೇ, ನೀವು ಕನ್ನಡ ಎಲ್ಲಾ ಭಾಷೆಯ ಸಿನಿಮಾನು ಕನ್ನಡದಲ್ಲಿ ನೋಡ್ಕೊಳ್ಳಿ, ಕನ್ನಡ ತಮಿಳಲ್ಲಿ ನೋಡಿ, ಕನ್ನಡ ಹಿಂದಿಲಿ ನೋಡಿ, ಇಂಗ್ಲಿಷಲ್ಲಿ ನೋಡಿ, 400 ಥಿಯೇಟರ್ ನೋಡಿ ಅನ್ನೋದು ಕನ್ನಡ ಪರ ಅಲ್ಲ. ಎಲ್ಲಾನು ನಿಮ್ ಭಾಷೆಯಲ್ಲಿ ನೋಡ್ಕೊಳ್ಳೋ ಅವಕಾಶ ನಿಮ್ಗೆ ಸಿಗೋದು ಕನ್ನಡ ಪರ ಅಂತ ಮಾತಾಡ್ತಾ ಇದೀವಿ. ಬಟ್ ಇಲ್ಲಿ ಮಾಳವಿಕಾ ಹೇಳಿರ್ತಕ್ಕಂಥ ಆತಂಕ ಇದೆ, ಅವ್ರ ಪ್ರಶ್ನೆ ಕನ್ನಡವನ್ನ ತುರ್ಕುವಂತ ಕೆಲಸ ಆಗುತ್ತೆ, ಅರ್ಥಗಳು ಪಡ್ಕೊಳ್ಳುತ್ತೆ. ಉತ್ತರ ಕೊಡ್ತೀನಿ ನಾನು. ಇವತ್ತು ಹೇಳಿದ್ರು ಜಾಹೀರಾತಲ್ಲಿ ಎಷ್ಟು ಕೆಟ್ಟ ಕನ್ನಡ ಬರ್ತಾ ಇದೆ, ಅದು ಕನ್ನಡದ ಒಟ್ಟು ಕನ್ನಡ ಡಬ್ಬಿಂಗ್ ಬಂದ್ರೆ ಕನ್ನಡದ ಭಾಷೆ ಹಾಳಾಗುತ್ತೆ ಅಂತ ಮಾತಾಡ್ತಾ ಇದ್ರು. ಜಾಹೀರಾತು ಎಷ್ಟು ವರ್ಷದಿಂದ ಬರ್ತಾ ಇದೆ, ಬರ್ತಿರೋ ಜಾಹೀರಾತು ಹೇಳಲ್ಲ, ಸರಿ ಇಲ್ಲ, ಕನ್ನಡ ಅದರಲ್ಲಿ ತುರ್ಕಿದ್ದಾರೆ ಅಂತಾನು ಹೇಳ್ತಾ ಇದಾರೆ. ಪ್ರತಿ ಒಂದು ಕಾರ್ಯಕ್ರಮ ಕೂತ್ಕೊಂಡು ನೋಡಿದ್ರೆ, ನಾನು ಮನೇಲಿ ಒಂದು ಪ್ರೋಗ್ರಾಮ್ ನೋಡ್ತಾ ಕೂತ್ರೆ 10 ನಿಮಿಷ ನನಗೆ ಅರ್ಧ ಗಂಟೆಲಿ 10 ನಿಮಿಷ ಜಾಹೀರಾತು ಕಿವಿಗೆ ಬೀಳುತ್ತೆ. ನಮ್ ಕನ್ನಡ ಎಷ್ಟು ಹಾಳಾಗಿದೆ, ಕನ್ನಡ ಸತ್ತೋಗಿದ್ಯಾ? ನನಗೆ ಅದು ತಟ್ಟಲ್ಲ. ನಂಗೆ ಅವ್ರ ಜಾಹೀರಾತು ಫೇಲ್ ಆಗುತ್ತೆ, ಅವ್ರ ಜಾಹೀರಾತು ಗೆಲ್ಲಕ್ಕಾಗಲ್ಲ ನನ್ನನ್ನು ಮುಟ್ಟದೇ ಇದ್ದಾಗ. ಯಾವತ್ ಪರಭಾಷಾ ಪರ ಸಂಸ್ಕೃತಿಗಳು ನನ್ನ ಮೇಲೆ ಹೇರಕ್ ಶುರು ಮಾಡ್ತಾರೆ, ಅವಾಗ ಇವ್ರು ಮಾತಾಡೋದಲ್ಲ ತಿಥಿ ಅಂತ ಸಿನಿಮಾ ಯಾಕದ್ ಗೆಲ್ಲಕ್ ಸಾಧ್ಯ? ನನ್ನನ್ನೆಲ್ಲದ ಸಂಸ್ಕೃತಿ ತೋರಿಸುತ್ತೆ, ನನ್ನ ಸೊಗಡು ಬರುತ್ತೆ. ಇವರು ಅದನ್ನ ಮಾಡಿ ನಮ್ಮನ್ನ ಗೆಲ್ಬೇಕೆ ಹೊರತು, ನೀವು ಇದು ಯಾವ್ದು ನೋಡ್ಬೇಡಿ, ನಾವ್ ಏನ್ ಕೊಡ್ತೀವೋ ಅದನ್ನ ನಾವ್ ಏನ್ ಊಟ ಹಾಕ್ತೀವೋ ಅದನ್ನ ತಿನ್ಕೊಂಡಿರಿ ಅನ್ನೋ ಮನಸ್ಥಿತಿ ಇದೆಯಲ್ಲ, ಇವ್ರೇನ್ ವಿಶೇಷವಾಗಿ ಮಾಡ್ತಿಲ್ಲ. ಆ ಸಿನಿಮಾನ ಯಾವ್ದೋ ಒಂದು ಸಿನಿಮಾ ಹಿಂದಿನಲ್ಲಿ ಬಂತು, ಇಂಗ್ಲಿಷ್ ಅಲ್ಲಿ ಬಂತು, ಅದನ್ನ ಫ್ರೇಮ್ ಟು ಫ್ರೇಮ್ ಅಂತ ಇವ್ರ ಭಾಷೆನಲ್ಲಿ ಅಚ್ಚಚ್ಚು ಹಾಗೆ ಹೇಳಿಸ್ತಾರೆ. ಆಯ್ತಾ, ಡೈಲಾಗ್ ಸಮೇತ ರೀಮೇಕ್ ಮಾಡ್ತಾರೆ. ಅದು ಮಾಡೋದು ಸಂಸ್ಕೃತಿ ಹಾಳಾಗುತ್ತೆ ಅಂತ ಇವ್ರು ಯಾರು ಧ್ವನಿ ಎತ್ತಾ ಇಲ್ಲ. ಇವ್ರು ಎತ್ತುತ್ತಾ ಇರೋ ಧ್ವನಿ ಏನಂತಂದ್ರೆ, ಡಬ್ಬಿಂಗ್ ಮಾಡಿದ್ರೆ ಸಂಸ್ಕೃತಿ ಹಾಳಾಗುತ್ತೆ. ಎಲ್ಲಿ ಹಾಳಾಯ್ತು? ಇದರಿಂದ ಎಲ್ಲಿ ಹಾಳಾಯ್ತು? ನೀವು ಅಡ್ವರ್ಟೈಸ್ಮೆಂಟ್ ಇಂದ ಎಲ್ಲ ಹಾಳಾಯ್ತು ಸಂಸ್ಕೃತಿ. ಅಂದ್ರೆ ಒಂದ್ ಮಾತು ಬರುತ್ತೆ, ರೀಮೇಕ್ ಆದ್ರೂ ಓಕೆ, ಡಬ್ಬಿಂಗ್ ಯಾಕೆ ಬೇಡ ಅನ್ನೋದು. ಇಲ್ಲ, ನಾವು ನ್ಯಾಯವಾಗಿ ಹೇಳ್ಬೇಕಂತಂದ್ರೆ ರಿಮೇಕ್ ಮಾಡಿ, ಡಬ್ಬಿಂಗ್ ಮಾಡಿ, ಸ್ವಮೇಕ್ ಮಾಡಿ, ಸ್ವಂತ ಕತೆ ಮಾಡಿ, ಏನಾರ ಮಾಡಿ. ನಾವು ನೀವು ಉದ್ದಿಮೆ ಅಂತ ಮಾಡ್ತಿರೋದ್ರಿಂದ, ಸಿನಿಮಾ ಅನ್ನೋದೇ ಉದ್ದಿಮೆ ಆದ್ರಿಂದ ಸಿನಿಮಾಯಿಂದ ಕಲೆ ಉಳ್ಕೋತಾರೆ. ಕಲೆ ಅದು, ಆದ್ರೆ ಕಲೆನ ವ್ಯಾಪಾರವಾಗಿ ಬಳಸ್ಕೋತಾ ಇದಾರೆ, ಕನ್ನಡನ ವ್ಯಾಪಾರವಾಗಿ ಬಳಸ್ಕೋತಾರೆ. ತಪ್ಪು ಅಂತ ಹೇಳ್ತಿಲ್ಲ, ಅದು ಸಿನಿಮಾ ಅನ್ನೋದು ಉದ್ಯಮ. ಅದಕ್ಕೆ ಕನ್ನಡಿಗರ ಭಾವನೆಗಳು, ಕನ್ನಡತನ ಅನ್ನೋದನ್ನ ತೋರಿಸಿ ಸಿನಿಮಾ ಗೆಲ್ಲಿಸ್ಕೊಂಡು ದುಡ್ಡು ಮಾಡ್ಕೋತೀವಿ, ಸಂತೋಷ ಮಾಡ್ಕೊಳ್ಳಿ. ಆದ್ರೆ ಅದರಿಂದ ಕನ್ನಡ ಉಳಿಯುತ್ತೆ, ಅದರಿಂದ ಸಂಸ್ಕೃತಿ ಉಳಿಯುತ್ತೆ ಅನ್ನೋ ಭ್ರಮೆಗಳು ಚಿತ್ರರಂಗದವರೆಗೂ ಬೇಡ, ಸಾಮಾನ್ಯ ಜನರಿಗೂ ಇಲ್ಲ. ಇಷ್ಟು ಮಾತ್ರ. ಚುಟುಕದಲ್ಲಿ ಕನ್ನಡ ಭಾಷೆ ಬೆಳೆಯೋದು ತಾಯಿ ಹುಟ್ಟಿದ ಮಗುಗೆ ಕನ್ನಡದಲ್ಲಿ ಮಾತಾಡಿಸ್ತಾಳಲ್ಲ, ಅಲ್ಲಿಂದ ಬೆಳೆಯುತ್ತೆ. ಸಿನಿಮಾಗಳಿಂದ, ಪುಸ್ತಕಗಳಿಂದ ಬೆಳೆಯೋದಿಲ್ಲ. ಫಸ್ಟ್ ಅದನ್ನ ಇರ್ಲಿ ಅಂತ ಸರ್, ನನಗೆ ಚುಟ್ಕ ಈಗ ಬಿಡುಗಡೆ ಮಾಡಿದ್ರೆ ಏನ್ ಮಾಡ್ತೀರಾ? ಕೊನೆಯದಾಗಿ ಮಾಡಿದ್ರೆ ಬಿಡುಗಡೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಬಿಡುಗಡೆ ಮಾಡೋ ದಾಳಿ ಮಾಡ್ತೀವಿ, ಜೈಲಿಗೆ ಹೋಗ್ತೀವಿ. ಸರಿ, ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ, ಕಾನೂನು ವ್ಯವಸ್ಥೆ ಇದೆ ಅನ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲ ಗಮನಿಸಬೇಕು, ಏನ್ ಕ್ರಮ ತಗೋಬೇಕು ತಗೊಳ್ಳಿ. ಜೈಲಿಗೆ ಹೋಗಿ ನಾನೇ ಹೇಳ್ತಾ ಇದ್ದೆ ಅಂದ್ರೆ ಇನ್ನೇನ್ ಕ್ರಮ ಹಾಕೊಳ್ಳೋದು. ಧನ್ಯವಾದ ಮೂರು ಜನರಿಗೆ ಧನ್ಯವಾದ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಡಬ್ಬಿಂಗ್ ಬರ್ತಾ ಇದೆ, ನಿಜವಾಗ್ಲೂ ಜನ ಸ್ವೀಕರಿಸ್ತಾರಾ? ನಿಜವಾಗ್ಲೂ ಸಂಸ್ಕೃತಿ ಅಥವಾ ಭಾಷೆ ಮೇಲೆ ದಾಳಿ ಆಗುತ್ತಾ, ಅಥವಾ ಜಾಗತೀಕರಣ ಮಟ್ಟದಲ್ಲಿ ಇದು ಅನಿವಾರ್ಯವಾ? ಎಲ್ಲವೂ ಕೂಡ ಜನಗಳೇ ತೀರ್ಮಾನ ಮಾಡ್ತಾರೆ ಅಂತ ಹೇಳ್ತಾ ಚರ್ಚೆಯನ್ನು ಮುಗಿಸ್ತಾ ಇದೀವಿ. ನಮಸ್ಕಾರ.